ಇನ್ನು ಮತ್ತೊಂದಿಷ್ಟು ಸಾಕ್ಷ್ಯಗಳು ಕೂಡ ಇದ್ವು. ಅದರ ರಿಪೋರ್ಟ್ಗಳನ್ನು ಇವತ್ತು ಕೋರ್ಟ್ಗೆ ಸಲ್ಲಿಸುವಂತ ಕೆಲಸವನ್ನ ತನಿಖಾಧಿಕಾರಿಗಳು ಮಾಡಿದ್ದಾರೆ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಟೆಕ್ನಿಕಲ್ ಎವಿಡೆನ್ಸ್ ಸಲ್ಲಿಕೆ ಆಗಿದೆ. ಹಾರ್ಡ್ ಡಿಸ್ಕ್ನಲ್ಲಿ ಟೆಕ್ನಿಕಲ್ ಎವಿಡೆನ್ಸ್ ಅನ್ನು ಪೊಲೀಸರು ಸಲ್ಲಿಸಿದ್ದಾರೆ. ತನಿಖಾಧಿಕಾರಿ ಸಿಸಿಟಿವಿ, ಸಿಎಫ್ಎಸ್ಎಲ್ ವರದಿ, ಮೊಬೈಲ್ ಸಿಟಿಆರ್ ರಿಪೋರ್ಟ್, DNA ಟೆಸ್ಟ್ ವರದಿ ಇವುಗಳನ್ನೆಲ್ಲ ಇವತ್ತು ಸಲ್ಲಿಕೆಯನ್ನ ಮಾಡಿದ್ದಾರೆ. ಮುಂದಿನ ವಿಚಾರಣೆಯ ಒಳಗೆ ಆರೋಪಿ ಪರ ವಕೀಲರಿಗೆ ಸಿಎಫ್ಎಸ್ಎಲ್ ಪ್ರತಿಯನ್ನ ನೀಡಲು ಕೋರ್ಟ್ ಸೂಚನೆಯನ್ನ ಕೊಟ್ಟಿದೆ. ಮುಂದಿನ ವಿಚಾರಣೆಯ ಒಳಗಡೆ ಸೊ ನೆಕ್ಸ್ಟ್ ಹಿಯರಿಂಗ್ ಯಾವಾಗಿದೆ ಅನ್ನೋದನ್ನ ನೋಡಬೇಕು, ಆವಾಗ ಇದನ್ನ ಸಲ್ಲಿಕೆಯನ್ನ ಮಾಡೋಕೆ ಹೇಳಿದ್ದಾರೆ. ಸೊ ಇದಿಷ್ಟು ಇವತ್ತು ಟೆಕ್ನಿಕಲ್ ಎವಿಡೆನ್ಸ್ ಅನ್ನು ಸಲ್ಲಿಕೆ ಮಾಡಿದಂಥ ವಿಚಾರದಲ್ಲಿ ಆಗಿರುವಂತಹ ಬೆಳವಣಿಗೆ. ನನ್ನ ಸಹೋದ್ಯೋಗಿ ನರಸಿಂಹಮೂರ್ತಿನೇ ಇದ್ದಾರೆ. ನರಸಿಂಹಮೂರ್ತಿ, ಈ ವಿಚಾರದಲ್ಲಿ ಈಗ ಬಹುತೇಕವಾಗಿ ಎಲ್ಲ ಸಾಕ್ಷ್ಯಗಳು ಕೂಡ ಪೂರ್ಣ ಪ್ರಮಾಣದಲ್ಲಿ ಮುಕ್ತಾಯವಾಗಿದೆಯಾ ಕೋರ್ಟ್ಗೆ ಸಬ್ಮಿಟ್ ಮಾಡುವಂಥ ವಿಚಾರದಲ್ಲಿ, ಅಥವಾ ಇನ್ನೂ ಬಾಕಿ ಉಳ್ಕೊಂಡಿದೆಯಾ? ಅರುಣ್, ಕಾಮಾಕ್ಷಿಪಾಳ್ಯ ಪೊಲೀಸರು 3991 ಪುಟಗಳ ಚಾರ್ಜ್ ಶೀಟನ್ನು ಸಲ್ಲಿಕೆ ಮಾಡಿದರು ದರ್ಶನ್ ಅಂಡ್ ಗ್ಯಾಂಗ್ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಭಾಗಿಯಾಗಿದ್ದರ ಬಗ್ಗೆ. ಅದಾದ ಬಳಿಕ ಆರೋಪಿಗಳ ಪರ ವಕೀಲರು ನ್ಯಾಯಾಲಯಕ್ಕೆ ಒಂದು ಸಬ್ಮಿಷನನ್ನು ಮಾಡಿಕೊಂಡಿದ್ರು. ಈ ಪ್ರಕರಣದಲ್ಲಿ ಟೆಕ್ನಿಕಲ್ ಎವಿಡೆನ್ಸ್ಗಳೇನಿದೆ ಅದನ್ನು ಇನ್ನೂ ಕೂಡ ಕೊಟ್ಟಿಲ್ಲ. ನಾವು ಜಾಮೀನಿಗೆ ಹಾಕ್ಕೊಳ್ಳೋದಕ್ಕೆ ಈ ಟೆಕ್ನಿಕಲ್ ಎವಿಡೆನ್ಸ್ಗಳ ಅವಶ್ಯಕತೆ ಇದೆ. ಅದ್ರ ಜೊತೆಗೆ ಈ ಚಾರ್ಜ್ ಶೀಟ್ನ ಅಧಿಕೃತ ಕಾಪಿ ಏನಿದೆ ಅದನ್ನು ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಮನವಿಯನ್ನು ಮಾಡಿಕೊಂಡಿದ್ರು. ಕಳೆದ ವಾರವೇ ಅಂದರೆ 2 ವಿಚಾರಣೆಯ ಹಿಂದೆಯೇ ಮನವಿಯನ್ನು ಮಾಡಿಕೊಂಡಂತಹ ಸಂದರ್ಭದಲ್ಲಿ ಮುಂದಿನ ವಿಚಾರಣೆಯ ವೇಳೆಗೆ ಕೊಡೋದಾಗಿ ತನಿಖಾಧಿಕಾರಿಗಳು ಮತ್ತು SPP ಅವರು, ಪಬ್ಲಿಕ್ ಪ್ರಾಸಿಕ್ಯೂಟರ್ ಅವರು ಮನವಿಯನ್ನು ಮಾಡಿಕೊಂಡಿದ್ರು. ಹೀಗಾಗಿ ಇವತ್ತು ಕಾಮಾಕ್ಷಿಪಾಳ್ಯ ಪೊಲೀಸರು ACP ಚಂದನ್ ಕುಮಾರ್ ತನಿಖಾಧಿಕಾರಿ ಅವರು ಈ ಪ್ರಕರಣದಲ್ಲಿ ಇದೀಗ ಮುಚ್ಚಿದ ಲಕೋಟೆಯಲ್ಲಿ CSFL ವರದಿ, ಹೈದರಾಬಾದ್ನಿಂದ ತರಿಸ್ಕೊಂಡಂತಹ ಆ CSFL ವರದಿ ಏನಿದೆ ಅದನ್ನು ನ್ಯಾಯಾಧೀಶರಿಗೆ ನೀಡಿದ್ದಾರೆ. ಈ ಸಂದರ್ಭದಲ್ಲಿ ಈ ಸರ್ಕಾರಿ ವಕೀಲರು ನ್ಯಾಯಾಧೀಶರ ಗಮನಕ್ಕೆ ತಂದಿದ್ದಾರೆ, ಅದು ಮುಚ್ಚಿದ ಲಕೋಟೆಯಲ್ಲಿದೆ. ಮಾನ್ಯ ನ್ಯಾಯಾಧೀಶರು ನೀವೇನಾರ ಆದೇಶವನ್ನು ಹೊರಡಿಸಿದ್ದೇ ಆದಲ್ಲಿ ನಾವು ಅದನ್ನು ಜೆರಾಕ್ಸ್ ಕಾಪಿಯನ್ನಾಗಿ ಮಾಡಿ 17 ಜನ ಆರೋಪಿಗಳ ಪರ ವಕೀಲರಿಗೂ ಕೂಡ ನೀಡ್ತೀವಿ. ನೀವು ಆದೇಶವನ್ನು ಹೊರಡಿಸದೇ ಇದ್ದಂತಹ ಸಂದರ್ಭದಲ್ಲಿ ನಾವು ಅದನ್ನು ಕೊಡೋದಕ್ಕೆ ಬರೋದಿಲ್ಲ ಅನ್ನೋದನ್ನು ನ್ಯಾಯಾಧೀಶರ ಗಮನಕ್ಕೆ ತರುವ ಕೆಲಸವನ್ನು ಮಾಡ್ತಾರೆ. ಹೀಗಾಗಿ ಯಾವಾಗ ಕೊಡ್ತೀರಿ ಅಂತೇಳಿ ಕೇಳಿದಂತಹ ಸಂದರ್ಭದಲ್ಲಿ 1 ವಾರಗಳ ಕಾಲಾವಕಾಶ ಬೇಕಾಗುತ್ತೆ ಅಂತೇಳಿ ತನಿಖಾಧಿಕಾರಿಗಳು ಹೇಳ್ತಾರೆ. ಈ ಸಂದರ್ಭದಲ್ಲಿ 1 ವಾರ ಬೇಕಾ ಅಂತೇಳಿ ಕೇಳ್ತಾರೆ. ಇನ್ ಬಿಟ್ವೀನ್ ಈ ವಿಚಾರಣೆ ಅಂದರೆ ಈಗ ಎಲ್ಲರನ್ನ, ದರ್ಶನ್ ಸೇರಿದಂತೆ, ಪವಿತ್ರ ಗೌಡ ಸೇರಿದಂತೆ ಎಲ್ಲರನ್ನ ಇದೇ ತಿಂಗಳ 30ನೇ ತಾರೀಕಿನವರೆಗೂ ಕೂಡ ನ್ಯಾಯಾಂಗ ಬಂಧನದ ಅವಧಿಯನ್ನು ವಿಸ್ತರಣೆ ಮಾಡಿ ಆದೇಶವನ್ನು ಸಹ ಹೊರಡಿಸಿದ್ದಾರೆ. ಆ ದಿನದ ಒಳಗಾಗಿ ಅಥವಾ ಆ ದಿನದಂದು ಆಲ್ಮೋಸ್ಟ್ ಆ ದಿನದ ಒಳಗಾಗಿ ನೀವು ಈ CSFLನ ರಿಪೋರ್ಟ್ ಏನಿದೆ ಆ ರಿಪೋರ್ಟ್ನ ಪ್ರತಿಗಳನ್ನು, ಜೆರಾಕ್ಸ್ ಪ್ರತಿಗಳನ್ನು ಆರೋಪಿಗಳ ಪರ ವಕೀಲರಿಗೆ ನೀಡುವಂತೆ ಮಾನ್ಯ ನ್ಯಾಯಾಧೀಶರು ಆದೇಶವನ್ನು ಸಹ ಇವತ್ತು ಹೊರಡಿಸಿದ್ದಾರೆ.